ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಶಾಕಿಂಗ್ ನ್ಯೂಸ್ ಒಂದು ಹೊರಬೀಳ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಾಯಿತು ಅನ್ನೋದರ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದ ಬೆಲ್ಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು ವೀಕ್ಷಕರೇ, ಏಕಾಏಕಿ ದೊಡ್ಡ ನಿರ್ಧಾರವನ್ನು ಮಾಡಿರುವಂಥದ್ದು ರಾಜ್ಯವಲ್ಲದೆ ಕೇಂದ್ರದಲ್ಲಿ ಕೂಡ ಶಾಕ್ ಅನ್ನೋದು ಈ ವಿಚಾರದಲ್ಲಿ ನಾವು ನೋಡ್ಬೋದು. ಸದ್ಯ ಇವತ್ತು ವಿಧಾನ ಪರಿಷತ್ ಚುನಾವಣೆ ಬೆನ್ನಲ್ಲೇ ಇವತ್ತು ಶಾಕಿಂಗ್ ಹೊರಬಿದ್ದಿರುವಂಥ ವಿಚಾರ. ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ನಿಜಕ್ಕೂ ಶಾಕ್ ಅಂತಲೇ ಹೇಳ್ಬೋದು. ಇವತ್ತು ಕೇಂದ್ರದ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಏಕಾಏಕಿ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದ ಖಾತೆಗೆ, ಇವತ್ತು ಕೇಂದ್ರದ ಕೆಲಸ ಜವಾಬ್ದಾರಿ ಕೊಟ್ಟಂಥ ಕೇಂದ್ರ ಸಚಿವ ಸ್ಥಾನವನ್ನು ಇವತ್ತು ತಿರಸ್ಕರಿಸಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಎಚ್.ಡಿ. ಕುಮಾರಸ್ವಾಮಿಗೆ ಬೇಸರ ತರಿಸಿರುವಂತಹ ವಿಚಾರವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ BJP ಸ್ವತಃ ಯಾವುದೇ ವಾಲಂಟ್ರಿಯಾಗಿ ಸಪೋರ್ಟ್ ಕೊಡಲಿಲ್ಲ. ಹಿತಶತ್ರುಗಳು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇವತ್ತು ಆ ಕಾರಣಕ್ಕಾಗಿ ಯಾರು ನಮ್ಮನ್ನು ಬೆಂಬಲಿಸ್ತಾರೆ ಅನ್ನೋದನ್ನು ನಾನು ಕಾದು ನೋಡಬೇಕಿತ್ತು. ಹಾಗಾಗಿ BJPಯನ್ನು ಮೈತ್ರಿ ಮಾಡಿಕೊಂಡೆ. ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನಗೆ ಗೊತ್ತಾಯಿತು ಯಾವ ಕಾರಣಕ್ಕಾಗಿ ನಾನು ಕೇಂದ್ರ ಕೆಲಸವನ್ನು ಮಾಡಬೇಕು, ನನ್ನ ರಾಜ್ಯವೇ ಬೇಕು ಅಂತ ಹೇಳಿ ಇವತ್ತು ವಾಲಂಟ್ರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ BJP ಅವರಿಗೆ ಶಾಕ್ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋದು ನಮ್ಮ JDS ಪಕ್ಷ, ನಮ್ಮ BJP ಪಕ್ಷಕ್ಕೆ ಅಡ್ಡಗಾಲಿಟ್ಕೊಂಡು ಇಬ್ಬರ ಸಪೋರ್ಟಿಂದಲೇ ಕಾಂಗ್ರೆಸ್ ಎದುರಿಸುವ ಶಕ್ತಿಯನ್ನು ವಹಿಸ್ಕೊಂಡಿದ್ರು. ಆದರೆ ಇವತ್ತು ಏಕಾಏಕಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJP ಅವರು ಯಾರೂ ಕೂಡ JDSಗೆ ಸಪೋರ್ಟ್ ಕೊಡದೆ ಏನಾಯವಾಗಿ ಸೋತಿದ್ದಾರೆ. 78 ಕ್ಷೇತ್ರ, 18 ಕ್ಷೇತ್ರ, ಇಷ್ಟು ಕ್ಷೇತ್ರ ಮಾತ್ರ ಅಷ್ಟೇ. 100ಕ್ಕೂ ಹೆಚ್ಚು ಕ್ಷೇತ್ರವನ್ನು ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿರುವಂಥದ್ದು. ಇವೆಲ್ಲವನ್ನು ನೋಡಿದ್ರೆ BJP ಅವರು ಈಕ್ವಾಲಿಟಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಬೇಕಿತ್ತು, ಆದರೆ ಹಿತಶತ್ರುಗಳಾಗಿ ನಡ್ಕೊಂಡ್ರು ಅಂತ ಹೇಳಿ ಇವತ್ತು ಕೇಂದ್ರದ ಸಚಿವರು ಮಾಧ್ಯಮದ ಮೂಲಕ ಮಾತನಾಡಿಕೊಂಡಿದ್ದಾರೆ. ಇವತ್ತು ಏಕಾಏಕಿ ದೊಡ್ಡ ನಿರ್ಧಾರವನ್ನು ಮಾಡಿ ಮೈತ್ರಿ ಸ್ಥಾನ ಮತ್ತು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಾಲಂಟರಿಗೆ ನಮ್ಮ ಪಕ್ಷದಿಂದಲೇ ನಾನು ಬೆಳಿತೇನೆ ಅಂತ ಹೇಳಿ ನಮ್ಮ ಪಕ್ಷವನ್ನು ಜನ ಬೆಂಬಲಿಸ್ತಾರೆ. ನಾವು ರೈತರ ಪರ ಇದ್ದೇವೆ, ನಾವು ಈ ರೀತಿಯಾಗಿ BJPಗೆ ಮೈತ್ರಿ ಮಾಡಿಕೊಂಡು ನಾವು ದೊಡ್ಡ ತಪ್ಪು ಮಾಡಿದ್ದೇವೆ, ಹಿತಶತ್ರುಗಳಾಗಿದ್ದಾರೆ, ನಮಗೆ ಜೊತೆಯಲ್ಲೇ ಇದ್ದು ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ BJPಯ ವಿರುದ್ಧ ಕಿಡಿಕಾರಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತು ಏಕಾಏಕಿ ಕೇಂದ್ರ ಸಚಿವರು ರಾಜೀನಾಮೆ ಕೊಡ್ತಾ ಬೆನ್ನಲ್ಲೇ ಅಮಿತ್ ಶಾ, ಮೋದಿ ಶಾಕ್ ಆಗಿದ್ದಾರೆ. ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ರಾಜ್ಯದಲ್ಲಿ ನಡೀತಾ ಇಲ್ಲ ಇಂಥ ಬೆಳವಣಿಗೆ. ಕೇಂದ್ರದಲ್ಲಿ ಭಯ ಹುಟ್ಟಾಗಿದೆ ಮೋದಿಜಿ ಮತ್ತು ಅಮಿತ್ ಶಾಗೆ. ಎಚ್.ಡಿ. ಕುಮಾರಸ್ವಾಮಿ ಹೋದ್ರೆ ಮೈನಸ್ ಪಾಯಿಂಟ್ ಏನು? ಹಾಗಾದ್ರೆ BJPಗೆ ದೊಡ್ಡ ಹೊಡೆತ ಕಾದಿದೆಯಾ? ಇವೆಲ್ಲವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಇಬ್ಬರ ಮೈತ್ರಿ ಇನ್ನಷ್ಟು ಬಲಪಡಿಸುವ ಯಶಸ್ಸನ್ನು ನಾವು ನೋಡ್ಬೋದಿತ್ತು ಮುಂದಿನ ದಿನಗಳಲ್ಲಿ. ಆದರೆ ಮೈತ್ರಿಯನ್ನು ಕ್ಯಾನ್ಸಲ್ ಆದರೆ, ರಾಜ್ಯದ ಒಂದು ರಾಜಕೀಯ ಬೆಳವಣಿಗೆ ಚೇಂಜ್ ಆದರೆ, ಕೇಂದ್ರ ಸಚಿವ ಸ್ಥಾನದಿಂದ ಕೈಬಿಟ್ಟು ರಾಜ್ಯಕ್ಕೆ ಮರಳಿದ್ರೆ ಜನ ಮತ್ತಷ್ಟು ಸಪೋರ್ಟ್ ಮಾಡುವ ಸಾಧ್ಯತೆ ಇದೆ. ಕೇಂದ್ರದಲ್ಲಿ ಯಾವ ಒಂದು ಖಾತೆ ಕೊಟ್ಟರು ಕೂಡ, ಜವಾಬ್ದಾರಿ ಕೊಟ್ಟರು ಕೂಡ ರಾಜ್ಯದ ಜನರಿಗೆ ಅನುಕೂಲ ಆಗೋದಿಲ್ಲ. ಸೊ ಇವೆಲ್ಲವನ್ನು ಅರ್ಥಕೊಂಡಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ BJPಯ ಮಾಡಿದಂತಹ ದೊಡ್ಡ ಕುತಂತ್ರಗಳನ್ನು ನೋಡ್ತಾ ಹೋಗಿ ಇವತ್ತು BJPಯನ್ನು ತೊರೆದು ಮೈತ್ರಿ ಸರ್ಕಾರವನ್ನು ತೊರೆಬೇಕು ಅಂತ ಹೇಳಿ ಕೇಂದ್ರ ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು ಇವತ್ತು ರಾಜ್ಯದ ಜನರ ಜೊತೆ ಬೆರಿಬೇಕು, ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಏಕಾಏಕಿ ಇಂಥ ದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ದಿಢೀರ್ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು BJPಗೆ ದೊಡ್ಡ ಹೊಡೆತವೇ ಕಾದಿರುವಂಥದ್ದು. ಮೈತ್ರಿ ಸರ್ಕಾರ ಕೊಟ್ಟಂತ ಒಂದು ಬೆನ್ನಲ್ಲೇ ಕಾಂಗ್ರೆಸ್ನ ಎದುರಿಸುವ ಶಕ್ತಿ ಇನ್ನಷ್ಟು ಜಾಸ್ತಿ ಆಗಿತ್ತು. ಕಾಂಗ್ರೆಸ್ಸು ಆಲ್ರೆಡಿ ಭಯಪಟ್ಟಿತ್ತು ಇವರ ಮೈತ್ರಿ ಸರ್ಕಾರಕ್ಕೆ. ಆದರೆ ಇವತ್ತು ಮಾಡಿದಂತಹ ಕುತಂತ್ರ, JDSಗೆ ಮಾಡಿದಂತಹ ಮೋಸ, ಹಿತಶತ್ರುಗಳಾಗಿ ಸ್ನೇಹವನ್ನು ಇದ್ದಂಥವು ಮಾಡಿದಂಥ ಒಂದು ವ್ಯವಸ್ಥೆ ಎಲ್ಲ ನೋಡಿದರೆ ನಿಜಕ್ಕೂ ಬೇಸರವನ್ನು ತರಿಸಿದೆ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿ ಕೆಂಡಕಾರಿದ್ದಾರೆ. BJP ಅವರು ಸಪೋರ್ಟ್ ಮಾಡಲೇ ಅಲ್ವಾ? ಕೆಲವೊಂದಿಷ್ಟು BJP ಅವರೇ ವಾಲಂಟ್ರಿಯಾಗಿ ಅಡ್ಡ ಮತದಾನ ಮಾಡಿದ್ದಾರೆ. JDSನಲ್ಲೂ ಕೂಡ ಅಡ್ಡ ಮತದಾನ ನಡೆದಿದೆ.
ಇವೆಲ್ಲವೂ ನೋಡಿದರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಜನರ ಅಭಿವೃದ್ಧಿಗೋಸ್ಕರ ಈ ರೀತಿಯಾಗಿ ಮಾಡಿದ್ರು ಏನೋ ಗೊತ್ತಿಲ್ಲ. ಇನ್ನು ಕೆಲವರಷ್ಟು ಉಚ್ಚಾಟಿತರು ಕೂಡ ಇದ್ದಾರೆ, ಪಕ್ಷದಿಂದ ಉಚ್ಚಾಟನೆಗೊಂಡವರು ಕೂಡ ಕಾಂಗ್ರೆಸ್ಗೆ ಬೆಂಬಲಿಸಿದ್ದಾರೆ. ಆದರೆ ಇವೆಲ್ಲವನ್ನ ನೋಡ್ತಾ ಹೋದ್ರೆ ಹೀನಾಯವಾಗಿ ಸೋತಿರುವಂಥದ್ದು JDS ಪಕ್ಷ. ಸೊ ಆ ಕಾರಣಕ್ಕಾಗಿ ವಾಲಂಟ್ರಿಯಾಗಿ ಗೊತ್ತಾ ಅವರ ಮನಸ್ಸಿನಿಂದ ನೋವನ್ನು ಉಂಟು ಮಾಡಿಕೊಂಡು ವಾಲಂಟ್ರಿಯಾಗಿ ಕೇಂದ್ರಕ್ಕೆ ಗುಡ್ ಬೈ ಹೇಳಿದ್ದಾರೆ HD ಕುಮಾರಸ್ವಾಮಿ ಅವರು. ರಾಜ್ಯದಲ್ಲೇ ಮತ್ತೊಂದು ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖಾತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮೈತ್ರಿ ಸ್ಥಾನವನ್ನು ಇವತ್ತಿಂದಲೇ ಕ್ಲೋಸ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ದೊಡ್ಡ ಹೊಡೆತ ಮುಂದೊಂದು ದಿನ ಕಾದಿದೆ. ಇವರಿಬ್ಬರಲ್ಲೂ ಕೂಡ ಹಠ ಸಾಧಿಸಿ ಮುಂದೊಂದು ದಿನ JDS ಬೆಂಬಲಿಸಿ JDSಗೆ ಮತ ಹಾಕುವ ಇನ್ನಷ್ಟು ಜನ ಇದ್ದಾರೆ. ಸೊ ಮುಂದಿನ ಬೆಳವಣಿಗೆ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ರೈತರ ಪರ ಇದ್ದಂತಹ ಒಂದು HD ಕುಮಾರಸ್ವಾಮಿ ಅವರು ಅಭಿವೃದ್ಧಿಯಲ್ಲಿ ಒಳ್ಳೆಯ ಜನವರನ್ನು ಸಂಪಾದನೆ ಮಾಡಿದವರು ಮುಂದೊಂದು ದಿನ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರಾ ಅನ್ನೋದನ್ನು ನಾವು ನೋಡಬೇಕು. ರಾಜಕೀಯ ಕ್ಷೇತ್ರ ಯಾವಾಗ ಏನು ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾದ್ರೆ ನಿಜಕ್ಕೂ ಊಹೆಗೂ ಮೀರಿದಂತಹ ಒಂದು ಬೆಳವಣಿಗೆಗಳು ನಡೀತಾ ಹೋಗ್ತವೆ. ಸೊ ಅದನ್ನು ನೋಡ್ತಾ ಹೋಗಬೇಕು. ಸೊ ಇವರು ರಾಜ್ಯದ ರಾಜಕೀಯ ಬಹಳ ಒಂದು ಶತ್ರುಗಳ ಆಡ್ದಂಗೆ ಹಾಡ್ತಾ ಇರುವಂಥದ್ದು. ಸೊ ಇವತ್ತು ಜೊತೆಯಲ್ಲಿದ್ದೇ ಕೂಡ ಈ ರೀತಿಯ ಬೆಳವಣಿಗೆ ಆಗಿದೆ ಮುಖಾಮುನಿಸುಗಳು. ಸೊ ನೋಡೋಣ ಮುಂದಿನ ಬೆಳವಣಿಗೆ ಏನು ಆಗುತ್ತೆ, ರಾಜಕೀಯದ ಬೆಳವಣಿಗೆಗಳು ಏನೆಲ್ಲ ಕುತೂಹಲಕಾರಿಯ ವಿಚಾರಗಳನ್ನು ಕೆರಳಿಸುತ್ತೆ ಅಂತ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಆದರೆ ಸದ್ಯಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಕೇಂದ್ರಕ್ಕೆ ಗುಡ್ ಬೈ ಹೇಳಿರುವಂಥದ್ದು HD ಕುಮಾರಸ್ವಾಮಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಯಿಂದ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ಮಾಡ್ಕೊಳ್ಳಿ. ಪ್ರತಿದಿನ ರಾಜಕೀಯದ ನ್ಯೂಸ್ ಫಸ್ಟ್ಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಇವನ್ನ ಇಷ್ಟಪಡೋರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಹೊಸ ವಿಡಿಯೋಸ್ಗಳು ನಿಮ್ಮ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.